ಎಲ್ಲರಿಗೂ ನಮಸ್ಕಾರ. ಐಟೆಕ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ಕಂಪ್ಲೀಟ್ ಪವರ್ ಬಿ ಐ ಡ್ಯಾಕ್ಸ್ ಬೇಸಿಕ್ ಟು ಅಡ್ವಾನ್ಸ್ ಸೀರೀಸ್. ಇದು ನಮ್ಮ ಈ ಸೀರೀಸ್ನ 36ನೇ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ನಿಮಗೆ ಟೇಬಲ್ ಫಂಕ್ಷನ್ಸ್, ಡ್ಯಾಕ್ಸಲ್ಲಿ ಟೇಬಲ್ ಫಂಕ್ಷನ್ಸನ್ನು ಯಾವ ರೀತಿ ಯೂಸ್ ಮಾಡ್ಬೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಮೊದಲು ಈ ಟೇಬಲ್ ಫಂಕ್ಷನ್ಸ್ ಅಂದರೆ ಏನು, ಇದೆಲ್ಲಿ ಯೂಸ್ ಮಾಡ್ತಾರೆ, ಯಾತಕ್ಕೆ ಯೂಸ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಅದಾದಮೇಲೆ ಕೆಲವು ಫಂಕ್ಷನ್ಸ್ಗಳಿದೆ, ಅದನ್ನು ನಾವು ಯಾವ ರೀತಿ ವರ್ಕ್ ಮಾಡ್ಬೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಟೇಬಲ್ ಫಂಕ್ಷನ್ಸ್ ಆ್ಯಕ್ಚುಲಿ ಒಂದು ಟೇಬಲನ್ನು ಕ್ರಿಯೇಟ್ ಮಾಡೋದಕ್ಕೆ ಅಥವಾ ಒಂದು ಟೇಬಲನ್ನು ಮ್ಯಾನಿಪುಲೇಟ್ ಮಾಡೋದಕ್ಕೆ ನಾವು ಈ ಟೇಬಲ್ ಫಂಕ್ಷನ್ಸನ್ನು ಯೂಸ್ ಮಾಡ್ತೀವಿ. ಟೇಬಲ್ ಫಂಕ್ಷನ್ಸ್ ಯೂಶಲಿ ನಮಗೆ ಟೇಬಲ್ ಬರುತ್ತೆ, ಒಂದು ಸಿಂಗಲ್ ವ್ಯಾಲ್ಯೂ ಅಲ್ಲ. ಈಗ ನಾವು ಒಂದು ಫಾರ್ಮುಲಾ ಬರೆದಾಗ ಈ ಕ್ಯಾಲ್ಕುಲೇಟ್ ಕಾಲಮ್ ಅಥವಾ ಮೆಷರ್ಸಲ್ಲಿ ಏನಾಗುತ್ತೆ ಅಂದರೆ ಕ್ಯಾಲ್ಕುಲೇಟ್ ಆಗಿ ವ್ಯಾಲ್ಯೂಸ್ ಅಷ್ಟೇ ಬರುತ್ತೆ, ಇದು ಒಂದು ಟೇಬಲ್ಲೇ ಬರುತ್ತೆ. ಸೊ ಇದು ಆ್ಯಕ್ಚುಲಾಗಿ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಪವರ್ ಬಿ ಐಲಿ ಫಿಲ್ಟರ್ಸ್ ಯೂಸ್ ಮಾಡ್ಬೋದು, ಕ್ಯಾಲ್ಕುಲೇಟೆಡ್ ಟೇಬಲ್ಸನ್ನು ಮಾಡೋದಕ್ಕೆ ಯೂಸ್ ಮಾಡ್ಬೋದು, ರಿಲೇಷನ್ಶಿಪ್ ಕ್ರಿಯೇಟ್ ಮಾಡೋದಕ್ಕೆ ಅಥವಾ ಡಿಫೈನ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು, ಮತ್ತು ನಮ್ಮ ವಿಜುವಲೈಸೇಷನ್ಸನ್ನು ಎನ್ಹ್ಯಾನ್ಸ್ ಮಾಡೋದಕ್ಕೆ ಕೂಡ ಈ ಟೇಬಲ್ ಫಂಕ್ಷನ್ಸನ್ನು ಯೂಸ್ ಮಾಡ್ತೀವಿ. ಟೇಬಲ್ ಫಂಕ್ಷನ್ಸಲ್ಲಿ ಇಲ್ಲಿ ಕೆಲವೊಂದನ್ನು ನಾನು ಲಿಸ್ಟ್ ಮಾಡಿದ್ದೀನಿ. ಆ್ಯಡ್ ಕಾಲಮ್ಸ್, ಡಿಸ್ಟಿಂಕ್ಟ್, ಫಿಲ್ಟರ್ಸ್, ಸಮರೈಸ್ ಕಾಲಮ್ಸ್ ಮತ್ತು ಟಾಪ್ ಎನ್ ಅಂತ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಎಷ್ಟೊಂದು ಫಂಕ್ಷನ್ಸ್ ಇದ್ದಾವೆ. ಇದು ಬಿಟ್ಟು ಇನ್ನೂ ಅನೇಕ ಟೇಬಲ್ ಫಂಕ್ಷನ್ಸ್ಗಳಿದೆ. ಸೊ ಇದೆಲ್ಲ ಬಂದು ನಿಮಗೆ ತುಂಬ ಮುಖ್ಯವಾಗಿ ಇರೋದ್ರಿಂದ ನಾನು ಮೊದಲಿಗೆ ಈ ಒಂದು ಟೇಬಲ್ ಫಂಕ್ಷನ್ಸನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದಾದಮೇಲೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಟೇಬಲ್ ಫಂಕ್ಷನ್ಸ್ಗಳನ್ನು ನೀವು ನೋಡ್ಬೋದು. ಬನ್ನಿ ನಮ್ಮ ಈ ಪವರ್ ಬಿ ಐ ವಿಂಡೋ ಹೋಗೋಣ. ಇಲ್ಲಿ ಈ ಟೇಬಲ್ ಫಂಕ್ಷನ್ಸ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ನಾವೇನು ಮಾಡೋಣ ಅಂದರೆ ಇಲ್ಲಿ ಫಿಲ್ಟರ್ಸ್ ಮತ್ತು ಟಾಪ್ ಎನ್ ಫಂಕ್ಷನ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋಣ. ಈಗ ಫಿಲ್ಟರ್ಸ್ ಯಾತಕ್ಕೆ ವರ್ಕ್ ಮಾಡ್ತಾರೆ ಅಂತ ನಾನು ನಿಮಗೆ ತಿಳಿಸ್ತೀನಿ. ಫಿಲ್ಟರ್ ಫಂಕ್ಷನ್ ಯಾತಕ್ಕೆ ವರ್ಕ್ ಆಗುತ್ತೆ ಅಂದರೆ, ಸಪೋಸ್ ನನಗೆ ಈ ಥರ ಒಂದು ಟೇಬಲ್ ಇದೆ, ಇಲ್ಲಿ ಡೇಟಾ ಟೇಬಲ್. ಇದರಲ್ಲಿ ನನಗೆ ಎಲ್ಲ ಸೇಲ್ಸ್ ವ್ಯಾಲ್ಯೂ 5000 ಅಥವಾ ಅದಕ್ಕಿಂತ ಹೆಚ್ಚು ಸೇಲ್ಸ್ ಇತ್ತು ಅಂದರೆ ಸಪ್ರೇಟ್ ಟೇಬಲ್ ನನಗೆ ಬೇಕು. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಫಿಲ್ಟರ್ 5000 ಅಂತ ಕೊಡ್ತೀನಿ, ಈಕ್ವಲ್ಸ್ ಫಿಲ್ಟರ್. ಟೇಬಲ್ ಕೇಳುತ್ತೆ, ನನಗೆ ಡೇಟಾ ಟೇಬಲ್ ಬೇಕು, ಫಿಲ್ಟರ್ ಎಕ್ಸ್ಪ್ರೆಷನ್ ಕೇಳುತ್ತೆ. ನಾನೇನು ಮಾಡ್ತೀನಿ, ಸೇಲ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 5000 ಅಂತ ಕೊಟ್ಟು ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಅಂತ ಕೊಟ್ಟರೆ ನೋಡಿ, ನನಗಿವಾಗ ಈ ಡೇಟಾ ಟೇಬಲಿಂದ ಸೇಲ್ಸಲ್ಲಿ ಯಾವುದೆಲ್ಲ 5000ಗಿಂತ ಜಾಸ್ತಿ ಇದೆ ಅದೆಲ್ಲ ಫಿಲ್ಟರ್ ಆಗಿ ನನಗೊಂದು ಸಪ್ರೇಟ್ ಟೇಬಲ್ ಬರುತ್ತೆ. ರೈಟ್, ಸಪೋಸ್ ನನಗೆ ಟಾಪ್ 10 ವ್ಯಾಲ್ಯೂಸ್ ಬೇಕು. ಒಂದು ಟೇಬಲಲ್ಲಿ ಒಂದು ಟಾಪ್ 10 ವ್ಯಾಲ್ಯೂಸನ್ನು ಸಪ್ರೇಟ್ ಟೇಬಲಲ್ಲಿ ನನಗೆ ಬೇಕು. ಅವಾಗ ನಾನು ಏನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಒಂದು ಫಂಕ್ಷನ್ ಇದೆ ಟಾಪ್ ಎನ್, ಆಯಿತಾ. ನಾನೇನು ಮಾಡ್ತೀನಿ, ಟೇಬಲ್ ನೇಮ್ ಟಾಪ್ 10 ಸೇಲ್ಸ್ ಅಂತ ಕೊಡ್ತೀನಿ, ಟಾಪ್ ಎನ್ ಅಂತ ಕೊಡ್ತೀನಿ. ಟಾಪ್ ಎನ್ ಯಾತಕ್ಕೆ ಯೂಸ್ ಮಾಡ್ತಾರೆ ಅಂದರೆ, ನೋಡಿ ಇಲ್ಲಿ ಪ್ಯಾರಾಮೀಟರ್ ಕೇಳುತ್ತೆ, ನಾನು 10 ಅಂತ ಕೊಡ್ತೀನಿ. ಇವಾಗ ಈ ಡೇಟಾ ಟೇಬಲಲ್ಲಿ ಟಾಪ್ 10 ವ್ಯಾಲ್ಯೂಸ್ ಬೇಕು. ಟೇಬಲ್ ಡೇಟಾ ಅಂತ ಕೊಡ್ತೀನಿ. ಹೆಂಗೆ ತೊಗೊಳ್ಳೋದು, ಆರ್ಡರ್ ಬೈ ಎಕ್ಸ್ಪ್ರೆಷನ್, ಯಾವ ಕಾಲಮ್ ಮೇಲೆ, ಯಾವ ಕ್ರೈಟೀರಿಯಾ ಮೇಲೆ ನನಗೆ ಟಾಪ್ 10 ಬೇಕು. ನಾನು ಏನು ಮಾಡ್ತೀನಿ, ಸೇಲ್ಸ್ ಕಾಲಮ್ ಮೇಲೆ ಅಂತ ತೊಗೋತೀನಿ. ಸೇಲ್ಸ್ ಕಾಲಮ್ನ ನಾನು ತೊಗೊಂಡ್ರೆ ಅದನ್ನು ನಾನೇನು ಮಾಡಬೇಕು, ಸಾರ್ಟ್ ಮಾಡಬೇಕು, ಅಂದರೆ ಅರೇಂಜ್ ಮಾಡಬೇಕು. ಯಾತಕ್ಕೆ ಅರೇಂಜ್ ಮಾಡಬೇಕು ಅಂತಂದರೆ, ನನಗೆ ಡಿಸೆಂಡಿಂಗ್ ಆರ್ಡರ್ ಅಂದರೆ ಹೆಚ್ಚಿನ ವ್ಯಾಲ್ಯೂ ಮೇಲೆ ಬಂದಾಗ ನಮಗೆ ಈ ಟಾಪ್ 10 ಈಸಿಗೆ ತೊಗೋಬೋದು. ಅಂದರೆ 10 ವ್ಯಾಲ್ಯೂಸ್, ಫಸ್ಟ್ 10 ವ್ಯಾಲ್ಯೂಸನ್ನು ತೊಗೊಂಡಾಗ ಸಾರ್ಟ್ ಮಾಡಿದ್ಮೇಲೆ ನಮಗೆ ಈಸಿಗೆ ಟಾಪ್ 10 ರಿಸಲ್ಟ್ಸ್ ಬಂದ್ಬಿಡುತ್ತೆ. ನೋಡಿ ಎಂಟರ್ ಅಂತ ಕೊಡ್ತೀನಿ, ನೀವು ನೋಡ್ಬೋದು ಇಲ್ಲಿ ನನಗೆ ಟಾಪ್ 10 ವ್ಯಾಲ್ಯೂಸ್ ಇಲ್ಲಿ ಬರುತ್ತೆ. ನೆಕ್ಸ್ಟ್ ಬಂದು ಡಿಸ್ಟಿಂಕ್ಟ್ ಅಂತಂದರೆ, ನನಗೆ ಅಕಸ್ಮಾತಾಗಿ ಒಂದು ಟೇಬಲಲ್ಲಿ ಯಾವುದೋ ಒಂದು ಕಾಲಮ್ ಇರುತ್ತೆ, ಆ ಕಾಲಮ್ನಲ್ಲಿ ನನಗೆ ಯುನೀಕ್ ವ್ಯಾಲ್ಯೂಸ್ ಅಂದರೆ ಯಾವುದು ರಿಪೀಟ್ ಆಗದೇ ಇರೋಂಥ ವ್ಯಾಲ್ಯೂಸನ್ನು ನಾನು ತೊಗೋಬೇಕು. ಅಂದರೆ ಡೂಪ್ಲಿಕೇಟ್ಸ್ ಎಲ್ಲ ತೆಗೆದುಬಿಟ್ಟು ಬರೀ ಯುನೀಕ್ ವ್ಯಾಲ್ಯೂಸ್ ಅಷ್ಟೇ ತೊಗೋಬೇಕು. ಅವಾಗ ನಾನು ಏನು ಮಾಡ್ತೀನಿ, ಡಿಸ್ಟಿಂಕ್ಟ್ ಸ್ಟೇಟ್ ಅಂತ ಕೊಟ್ಟಿರ್ತೀನಿ. ಲೊಕೇಶನ್ ಟೇಬಲ್ ಇದೆ, ಲೊಕೇಶನ್ ಟೇಬಲಲ್ಲಿ ಸ್ಟೇಟ್ ಕಾಲಮ್ ಇದೆ, ಅದರಲ್ಲಿ ನನಗೆ ಯುನೀಕ್ ವ್ಯಾಲ್ಯೂಸನ್ನು ತೊಗೋಬೇಕು. ನಾನೇನು ಮಾಡ್ತೀನಿ, ಡಿಸ್ಟಿಂಕ್ಟ್ ಕಾಲಮ್ ನಾನೇನು ಮಾಡ್ತೀನಿ, ಸ್ಟೇಟ್ ಅಂತ ಕೊಟ್ಬಿಡ್ತೀನಿ. ಇಷ್ಟನ್ನು ಮಾಡಬೇಕಾಗಿರೋದು. ಈಗ ನಾನು ಇಲ್ಲಿ ಹೋಗ್ಬಿಟ್ಟು ಎಂಟರ್ ಅಂತ ಕೊಟ್ಟರೆ ಇವಾಗ ಈ ಲೊಕೇಶನ್ ಟೇಬಲಲ್ಲಿ
ಚೆಕ್ ಮಾಡೋಣ ಎಷ್ಟು ರೆಕಾರ್ಡ್ಸ್ ಇದೆ ಅಂತ. ರನ್ ಆಗಲಿ. ನೋಡಿ, ಇಲ್ಲಿ ಲೊಕೇಶನ್ ಟೇಬಲ್ಗೆ ಹೋದರೆ ನನಗೆ 636 ರೆಕಾರ್ಡ್ಸ್ ಇದೆ, ಅಂದರೆ 636 ರೆಕಾರ್ಡ್ಸ್ ಇದೆ. ಡಿಸ್ಟಿಂಕ್ಟ್ ಸ್ಟೇಟ್ಗೆ ಹೋದರೆ ನನಗೆ 49 ರೆಕಾರ್ಡ್ಸ್ ಅಷ್ಟೇ ಇದೆ. ಅಂದರೆ ಈ ಲೊಕೇಶನ್ ಟೇಬಲಲ್ಲಿ ಇಲ್ಲಿ ಹೋಗಿ ನೋಡಿದ್ರೆ ಎಷ್ಟೋ ಸರಿ ಡೂಪ್ಲಿಕೇಟ್ಸ್ ಇದೆ. ಸೊ ನಾನು ಡೈರೆಕ್ಟಾಗಿ ತೊಗೊಂಡಾಗ ಅದೇನಾಗುತ್ತೆ ಅಂದರೆ ಡೂಪ್ಲಿಕೇಟ್ಸನ್ನು ರಿಮೂವ್ ಮಾಡುತ್ತೆ. ಓಕೆ, ಸೊ ಈ ರೀತಿ ನಾವು ಡಿಸ್ಟಿಂಕ್ಟನ್ನು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಬಂದು ಸಮ್ಮರೈಸ್ ಕಾಲಮ್ಸ್ ಮತ್ತು ಆ್ಯಡ್ ಕಾಲಮ್ಸ್. ಫಸ್ಟ್ ಸಮ್ಮರೈಸ್ ನೋಡೋಣ. ಸಮ್ಮರೈಸ್ ಏನು ಮಾಡುತ್ತೆ, ಅದು ಒಂದು ಸಪ್ರೇಟ್ ಟೇಬಲ್ ಕ್ರಿಯೇಟ್ ಮಾಡುತ್ತೆ. ಹೆಂಗೆ ಕ್ರಿಯೇಟ್ ಮಾಡುತ್ತೆ ಅಂದರೆ, ಇವಾಗ ನನಗೆ ಎಷ್ಟೊಂದು ಟೇಬಲ್ಸ್ ಇದೆ, ಆ ಟೇಬಲ್ಸಲ್ಲಿ ಇರ್ತಕ್ಕಂಥ ಎಲ್ಲ ಕಾಲಮ್ಸ್ಗಳನ್ನು ನಾನು ಒಂದು ಸಿಂಗಲ್ ಟೇಬಲಲ್ಲಿ ಹಾಕ್ಕೋಬೋದು. ನನಗೆ ಯಾವುದೆಲ್ಲ ಕಾಲಮ್ಸ್ ಬೇಕು ಅದನ್ನು ನಾನು ತೊಗೊಂಡು ಒಂದು ಸಿಂಗಲ್ ಟೇಬಲಲ್ಲಿ ಹಾಕ್ಬೋದು. ನೋಡಿ, ಇಲ್ಲಿ ಹೋಗ್ತೀನಿ, ನ್ಯೂ ಟೇಬಲ್ ಅಂತ ಕೊಡ್ತೀನಿ. ಇವಾಗ ನನಗೆ ಈ ಲೊಕೇಶನ್ ಟೇಬಲಲ್ಲಿ ರೀಜನ್ ಟೇಬಲ್ ಬೇಕು. ನಾನು ಏನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಸಮ್ಮರೈಸ್ ಅಂತ ಕೊಟ್ಬಿಟ್ಟು ಸಮ್ಮರೈಸ್ ಕಾಲಮ್ ಅಂತ ಕೊಡ್ತೀನಿ. ನನಗೆ ಸಮ್ಮರೈಸ್ ಅಂತ ಕೊಟ್ಬಿಟ್ಟು ಟೇಬಲ್ ಕೇಳುತ್ತೆ, ಡೇಟಾ ಟೇಬಲ್ ಅಂತ ಕೊಟ್ಟಿರ್ತೀನಿ. ಈಗ ಗ್ರೂಪ್ ಬೈ ಕಾಲಮ್ ಅಂತ ಕೇಳುತ್ತೆ. ನಾನು ಏನು ಮಾಡ್ತೀನಿ, ಫಸ್ಟು ರೀಜನ್ ತೊಗೋತೀನಿ, ಶಿಪ್ ಮೋಡ್ ಟೇಬಲಿಂದ ಶಿಪ್ ಮೋಡ್ ತೊಗೋತೀನಿ, ಸೆಗ್ಮೆಂಟ್ ಟೇಬಲಿಂದ ಸೆಗ್ಮೆಂಟ್ ತೊಗೋತೀನಿ. ನೋಡಿ, ಇದೆಲ್ಲ ಬೇರೆ ಬೇರೆ ಟೇಬಲ್ಸು. ನಾನೇನು ಮಾಡಿದೆ ಅಂದರೆ ಎಲ್ಲ ಕಾಲಮ್ಸನ್ನು ಇಲ್ಲಿ ತೊಗೊಂಡೆ, ನನಗೆ ಇವಾಗ ಈ ಸೇಲ್ಸ್ ಮತ್ತು ಪ್ರಾಫಿಟ್ ಕೂಡ ಬೇಕು. ಸೇಲ್ಸ್, ಪ್ರಾಫಿಟ್, ಕ್ಲೋಸ್ ಬ್ರ್ಯಾಕೆಟ್, ಎಂಟರ್. ಈಗ ನಾನು ಎಂಟರ್ ಅಂತ ಕೊಟ್ಟಾಗ ನೋಡಿ, ಈ ಎಲ್ಲ ಕಾಲಮ್ಸ್ ನನಗೆ ಬಂದ್ಬಿಡುತ್ತೆ. ಓಕೆ, ಇದು ಸಮ್ಮರೈಸ್. ನೆಕ್ಸ್ಟ್ ಬಂದು ಸಮ್ಮರೈಸ್ ಕಾಲಮ್ಸ್ ಅಂತ ಬರುತ್ತೆ. ನೋಡಿ, ನ್ಯೂ ಟೇಬಲ್ ಅಂತ ಕೊಡ್ತೀನಿ. ಈ ಸಮ್ಮರೈಸ್ ಕಾಲಮ್ಸ್ ಏನು ಮಾಡುತ್ತೆ, ಫಸ್ಟ್ ನಿಮಗೆ ಎಕ್ಸಾಂಪಲ್ ಮಾಡ್ತಾ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಈಸಿಗೆ ಅರ್ಥ ಆಗುತ್ತೆ. ಈಗ ಸಮ್ಮರೈಸ್ ನೋಡಿದ್ವಿ, ಈಗ ನಾವು ನೋಡ್ತಾ ಇರೋದು ಸಮ್ಮರೈಸ್ ಕಾಲಮ್. ಓಕೆ, ಈಕ್ವಲ್ಸ್ ಸಮ್ಮರೈಸ್ ಕಾಲಮ್ಸ್ ಅಂತ ಕೊಡ್ತೀನಿ. ನೋಡಿ, ಸಮ್ಮರೈಸ್ ಕಾಲಮ್ಸ್, ಈ ಫಂಕ್ಷನ್ ತೊಗೋತೀನಿ, ಗ್ರೂಪ್ ಬೈ ಕಾಲಮ್ ಅಂತ ಕೇಳುತ್ತೆ. ನಾನೇನು ಮಾಡ್ತೀನಿ, ರೀಜನ್ ಅಂತ ತೊಗೋತೀನಿ, ಅಕಸ್ಮಾತ್ ಇನ್ನೂ ಒಂದು ಕಾಲಮ್ ಬೇಕಾದರೆ ಸೆಗ್ಮೆಂಟ್ ಅಂತ ತೊಗೋತೀನಿ. ಓಕೆನಾ, ಏನು ಮಾಡುತ್ತೆ ಅಂತ ನಾನು ಹೇಳ್ತೀನಿ. ನೋಡಿ, ಸಮ್ಮರೈಸ್ ಕಾಲಮ್ಸ್ ಏನು ಮಾಡುತ್ತೆ ಅಂದರೆ, ನಾನು ತೊಗೋತಾ ಇರೋ ಈ ಕಾಲಮ್ಸ್ಗಳೆಲ್ಲ ಗ್ರೂಪ್ ಆಗುತ್ತೆ. ಗ್ರೂಪ್ ಅಂತಂದರೆ ಯುನೀಕ್ ವ್ಯಾಲ್ಯೂಸ್ ಎಲ್ಲ ಹೊರಟೋಗಿ, ಡೂಪ್ಲಿಕೇಟ್ಸ್ ಎಲ್ಲ ಹೊರಟೋಗಿ ಯುನೀಕ್ ವ್ಯಾಲ್ಯೂಸ್ ಬರುತ್ತೆ. ನನಗಿವಾಗ ಈ ಸೇಲ್ಸ್ ಕಾಲಮ್ ಬೇಕು, ಅಂದರೆ ಆಗ್ರಿಗೇಟ್ ಆಗಬೇಕು. ಈಗ ನಾನು ತೊಗೊಂಡಾಗ ಅದು ಗ್ರೂಪ್ ಆದರೆ ಅದಕ್ಕೊಂದು ಕಾಲಮ್ ನೇಮ್ ಬೇಕು. ನಾನು ಏನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಟೋಟಲ್ ಸೇಲ್ಸ್ ಅಂತ ಕೊಡ್ತೀನಿ, ಎಕ್ಸ್ಪ್ರೆಷನ್ಸ್ ಕೇಳುತ್ತೆ. ಎಕ್ಸ್ಪ್ರೆಷನ್ ಏನು, ಸೇಲ್ಸ್ ಕಾಲಮ್, ಸಮ್ ಆಫ್ ಸೇಲ್ಸ್ ಅಂತ ಕೊಡ್ತೀನಿ, ಯಾಕಂದರೆ ಅದು ಅಗ್ರಿಗೇಟ್ ಆಗಬೇಕು. ನೆಕ್ಸ್ಟ್ ಅಕಸ್ಮಾತ್ ನನಗೆ ಪ್ರಾಫಿಟ್ ಬೇಕಂದರೆ ಮತ್ತೆ ನಾನು ಏನು ಮಾಡ್ತೀನಿ, ಟೋಟಲ್ ಪ್ರಾಫಿಟ್, ಸಮ್ ಆಫ್ ಪ್ರಾಫಿಟ್ ಅಂತ ಕೊಡ್ತೀನಿ. ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಅಂತ ಕೊಟ್ಟರೆ ನೋಡಿ, ಇಲ್ಲಿ ನನಗೆ ರೀಜನ್ ಅನ್ನೋದು ಗ್ರೂಪಿಂಗ್ ಆಗಿದೆ, ಸೆಗ್ಮೆಂಟ್ ಅನ್ನೋದು ಗ್ರೂಪ್ ಆಗಿದೆ. ಅಂದರೆ ಈ ಎರಡೂ ಕಾಲಮಿಂದ ಯುನೀಕ್ ವ್ಯಾಲ್ಯೂಸ್ ಬರುತ್ತೆ, ಇದು ಅಗ್ರಿಗೇಟ್ ಆಗಿರುತ್ತೆ. ಸೊ ಈ ರೀತಿ ನಾವು ಅಗ್ರಿಗೇಟ್ ಮಾಡ್ಬೋದು, ಅಂದರೆ ಸಪ್ರೇಟ್ ಕಾಲಮ್ಸ್ ತೊಗೊಂಡು ಅದನ್ನು ಗ್ರೂಪಿಂಗ್ ಮತ್ತು ಅಗ್ರಿಗೇಟ್ ಮಾಡ್ಬೋದು. ನೆಕ್ಸ್ಟ್ ಬಂದು ಆ್ಯಡ್ ಕಾಲಮ್. ಆ್ಯಡ್ ಕಾಲಮ್ ಅಂತಂದರೆ ಏನು ಮಾಡುತ್ತೆ, ಅದು ಇಡೀ ಟೇಬಲನ್ನೇ ತೊಗೊಂಡು ಅದಕ್ಕೆ ಒಂದು ಅಗ್ರಿಗೇಟ್ ಕಾಲಮನ್ನು ತೊಗೊಳುತ್ತೆ. ನೋಡಿ, ಇಲ್ಲಿ ಹೋಗ್ಬಿಟ್ಟು ನಾನು ಏನು ಮಾಡ್ತೀನಿ, ಆ್ಯಡ್ ಕಾಲಮ್ ಈಕ್ವಲ್ಸ್ ಆ್ಯಡ್ ಕಾಲಮ್ಸ್ ಅಂತ ಕೊಡ್ತೀನಿ. ಟೇಬಲ್ ಬಂದು ಶಿಪ್ ಮೋಡ್, ಆಯಿತಾ. ಈ ಶಿಪ್ ಮೋಡ್ ಅನ್ನೋ ಟೇಬಲಲ್ಲಿ ನನಗೆ ಟೋಟಲ್ ಸೇಲ್ಸ್ ಬೇಕು, ನೇಮ್ ಕೇಳುತ್ತೆ, ನನಗದೊಂದು ಕಾಲಮ್ ನೇಮ್ ಬೇಕು, ಟೋಟಲ್ ಸೇಲ್ಸ್. ಓಕೆ, ಎಕ್ಸ್ಪ್ರೆಷನ್ ಕೇಳುತ್ತೆ. ಈಗ ನನಗೆ ಎಕ್ಸ್ಪ್ರೆಷನ್ಸ್ ಅಂತಂದರೆ ಇಲ್ಲಿ ನಾನು ಸಮ್ಮರೈಸ್ ಮಾಡಬೇಕು. ಏನು ಮಾಡ್ತೀನಿ, ಸಮ್ ಎಕ್ಸ್, ಯಾಕಂದರೆ ನಾನು ಇವಾಗ ಒಂದು ಕಾಲಮನ್ನು ಕ್ರಿಯೇಟ್ ಮಾಡ್ತಾಯಿದ್ದೀನಿ, ಅದಕ್ಕೆ ಒಂದು ಟೇಬಲಲ್ಲಿ ಹೊಸ ಕಾಲಮನ್ನು ಕ್ರಿಯೇಟ್ ಮಾಡೋಕ್ಕೆ. ಅದಕ್ಕೆ ನಾನು ಏನು ಮಾಡ್ತೀನಿ, ಸಮ್ ಎಕ್ಸ್ ಡೇಟಾ ಟೇಬಲಿಂದ ನಾನು ಎಕ್ಸ್ಪ್ರೆಷನ್ ಬಂದು ಸೇಲ್ಸ್ ಅಂತ ತೊಗೋತೀನಿ. ಈ ಸಮ್ ಎಕ್ಸನ್ನು ಮಾಡಬೇಕಾದ್ರೆ ನಮ್ಮ ಹಿಂದಿನ ವಿಡಿಯೋದಲ್ಲಿ ನಾವೇನು ಮಾಡಿದ್ವಿ ಅಂದರೆ, ಇಲ್ಲಿ ರಿಲೇಟೆಡ್ ಟೇಬಲ್ ಅಂತ ತೊಗೊಂಡ್ವಿ. ಯಾತಕ್ಕೆ ರಿಲೇಟೆಡ್ ಟೇಬಲ್ ತೊಗೊಂಡ್ವಿ ಅಂದರೆ,
ಈ ಟೇಬಲ್ ಮತ್ತು ನಾವೇನು ವ್ಯಾಲ್ಯೂಸ್ ತೊಗೋತಾ ಇದ್ದೀವಿ ಆ ಟೇಬಲ್ ಎರಡು ರಿಲೇಟ್ ಆಗಬೇಕು. ಅದಕ್ಕೆ ನಾನು ರಿಲೇಟೆಡ್ ಟೇಬಲ್ ಅಂತ ತೊಗೊಂಡು ಏನು ಮಾಡ್ತೀನಿ, ಎಂಟರ್ ಅಂತ ಕೊಟ್ಟರೆ ಫಸ್ಟು ಇದು ರಿಸಲ್ಟ್ ಬರಲಿ. ಫಸ್ಟು ಶಿಪ್ ಮೋಡ್ ಟೇಬಲ್ಗೆ ಹೋಗೋಣ. ಓಕೆ ನೋಡಿ, ಇಲ್ಲಿ ನಾನು ಶಿಪ್ ಮೋಡ್ ಟೇಬಲ್ಗೆ ಹೋದ್ರಲ್ಲಿ ಶಿಪ್ ಐ ಡಿ ಮತ್ತು ಶಿಪ್ ಮೋಡ್ ಅಂತಿದೆ. ನನಗೆ ಇಲ್ಲೊಂದು ಕಾಲಮ್ ಬರಬೇಕು, ಟೋಟಲ್ ಸೇಲ್ಸ್ ಅಂತ. ಸೊ ಅದಕ್ಕೆ ನಾನೇನು ಮಾಡಿದೆ ಅಂದರೆ ಈ ಆ್ಯಡ್ ಕಾಲಮ್ ಅನ್ನೋ ಒಂದು ಫಂಕ್ಷನನ್ನು ತೊಗೋತೀನಿ. ತೊಗೊಂಡು ಏನು ಮಾಡ್ತೀನಿ ಅಂದರೆ ಇಲ್ಲಿ ಒಂದು ಕಾಲಮ್, ಈ ಒಂದು ಕಾಲಮ್ ಇದೆಯಲ್ಲ, ಇದನ್ನು ಕ್ರಿಯೇಟ್ ಮಾಡ್ಕೋತೀನಿ ಇಲ್ಲಿ ಈ ಥರ. ಸೊ ಈಗ ನೀವು ನೋಡ್ಬೋದು ಈ ಟೋಟಲ್ ಸೇಲ್ಸ್ ಅನ್ನೋದು ಒಂದು ಕಾಲಮ್ ಆ್ಯಡ್ ಆಗುತ್ತೆ ಇಲ್ಲಿ, ಜೊತೆಗೆ ಈ ಟೇಬಲ್ ಕೂಡ ಆ್ಯಡ್ ಆಗುತ್ತೆ. ಸೊ ಈ ರೀತಿ ನಾವು ಟೇಬಲ್ ಫಂಕ್ಷನ್ಸ್ಗಳನ್ನು ಯೂಸ್ ಮಾಡ್ಕೋಬೋದು. ಸೊ ಇದು ನಮ್ಮ ಈ ಟೇಬಲ್ ಫಂಕ್ಷನ್ಸ್. ಇನ್ನೂ ಹೆಚ್ಚಿನ ಟೇಬಲ್ ಫಂಕ್ಷನ್ಸ್ಗಳು ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಜೊತೆಗೆ ನಾನು ನಿಮ್ಗೆ ಹೇಳಿದೆ, ಪ್ರತಿಯೊಂದು ಫಂಕ್ಷನ್ಸ್ಗೂ ಈ ರೀತಿ ನಿಮಗೆ ಲಿಂಕ್ಸ್ ಇರುತ್ತೆ. ಮೈಕ್ರೋಸಾಫ್ಟ್ ವೆಬ್ಸೈಟಿಗೆ ಇದು ಹೋಗುತ್ತೆ. ಇದನ್ನು ಕ್ಲಿಕ್ ಮಾಡಿದ್ರೆ ಅಲ್ಲಿ ಪ್ರತಿಯೊಂದು ಫಂಕ್ಷನ್ಸ್ಗೂ ಅದರದ್ದೇ ಆದ ಸಿಂಟೆಕ್ಸ್ ಮತ್ತು ಎಕ್ಸಾಂಪಲ್ಸ್ ಮತ್ತು ಎಕ್ಸಸೈಸಸ್ ಇರುತ್ತೆ. ನೋಡ್ಕೊಂಡು ನೀವು ಹೆಚ್ಚಿನ ಮಾಹಿತಿನ ತಿಳ್ಕೊಂಡು ಹೆಚ್ಚು ಪ್ರಾಕ್ಟೀಸನ್ನು ಮಾಡ್ಕೋಬೋದು. ಸೊ ಯಾರಾದರೂ ಅಕಸ್ಮಾತಾಗಿ ಡೇಟಾ ಅನಾಲಿಟಿಕ್ಸ್ ಮತ್ತು ಡೇಟಾ ಸೈನ್ಸಲ್ಲಿ ಒಂದು ಒಳ್ಳೆ ಕೆರಿಯರ್ ಮಾಡ್ಕೋಬೇಕು ಅಂತಿದ್ರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ಫೋನ್ ನಂಬರ್ 906060787793 ಈ ನಂಬರ್ಗೆ ಕಾಲ್ ಮಾಡಿ. ನಿಮಗೆ ಹೆಚ್ಚಿನ ಮಾಹಿತಿಗಳನ್ನು ನಾವು ತಿಳಿಸ್ತೀವಿ. ಜೊತೆಗೆ enquiry@itscinc.in ಈ ಒಂದು ಇಮೇಲ್ ಐ ಡಿಗೆ ನೀವು ಮೇಲ್ ಕಳಿಸಿದ್ರೆ ಇಲ್ಲೂ ಕೂಡ ನಿಮಗೆ ಹೆಚ್ಚಿನ ಮಾಹಿತಿಗಳನ್ನು ಕಳಿಸ್ಕೊಡ್ತೀವಿ. www.itscinc.in ಈ ವೆಬ್ಸೈಟ್ಗೆ ಲಾಗಿನ್ ಆಗಿ ಅನೇಕ ಕನ್ನಡದಲ್ಲಿ ಉಚಿತ ಕೋರ್ಸ್ಗಳು ನಿಮಗೆ ಸಿಗುತ್ತೆ. ನೀವು ಲಾಗಿನ್ ಆಗಿ ಎನ್ರೋಲ್ ಮಾಡಿ, ಅಲ್ಲೂ ಕೂಡ ನೀವು ಈ ಕೋರ್ಸಿಂದ ಎಷ್ಟೋ ಸ್ಕಿಲ್ಸ್ಗಳನ್ನು ಕಲ್ತ್ಕೋಬೋದು. ನೀವುಗಳು ಇನ್ನೂ ನಮ್ಮನ್ನು ಫಾಲೋ ಮಾಡ್ತಿಲ್ಲ ಅಂದರೆ ದಯವಿಟ್ಟು ನಮ್ಮ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತು ಲಿಂಕ್ಡ್ಇನ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಇದೆಲ್ಲ ಲಿಂಕ್ಗಳು, ಈ ಸೋಷಿಯಲ್ ಮೀಡಿಯಾಗಳ ಲಿಂಕ್ಗಳು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ. ಆ ಲಿಂಕ್ ಯೂಸ್ ಮಾಡ್ಕೊಂಡು ದಯವಿಟ್ಟು ಫಾಲೋ ಮಾಡಿ. ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತು ಲಿಂಕ್ಡ್ಇನ್. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮತ್ತು ಒಂದು ಥಮ್ಸ್ ಅಪ್ ಕೊಡಿ. ನಿಮ್ಮ ಅನಿಸಿಕೆಗಳು ಅಥವಾ ನಿಮ್ಮ ಏನಾದರೂ ಕಮೆಂಟ್ಸ್ ಇತ್ತು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋಗಳನ್ನು, ಈ ಎಂಟೈರ್ ಸೀರೀಸನ್ನು ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಅಥವಾ ಇನ್ನೂ ಯಾರಿಗಾದರೂ ಇದು ಯೂಸ್ ಆಗುತ್ತೆ ಅಂದರೆ ದಯವಿಟ್ಟು ಶೇರ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ